ಎಲ್ರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರು ಎಲ್ರಿಗೂ ತುಂಬ ಹೃದಯ ಧನ್ಯವಾದಗಳು. ಸೈಲೆಂಟ್ ಮಾಡಿ ಮೊಬೈಲ್ ನಂದು ತುಂಬ ಹೃದಯ ಧನ್ಯವಾದಗಳು. ಯಾಕಂದರೆ ಇವತ್ತು ಇಲ್ಲಿ ನಾವು ನಿಂತಿದ್ದೀವಿ ಅಂದರೆ ಭಾಳಷ್ಟು ಜನ ಇವತ್ತು ಅವರ ಶ್ರಮ, ಅವರ ಹಾರ್ಡ್ ವರ್ಕ್, ಅವರ ಒಂದು ಸ್ವೆಟ್ ಆ್ಯಂಡ್ ಬ್ಲಡ್ ಇವತ್ತು ಇಲ್ಲಿ ಭಾಳಷ್ಟು ಜನ ನಿಂತಿದ್ದೀವಿ ಈ ವೇದಿಕೆ ಮೇಲೆಲ್ಲ. ಬಿಕಾಸ್ ಆಗಲೇ ಆಲ್ ಓಕೆ ಅವರು ಹೇಳಿದ್ರು, ಇವತ್ತಿನ ಕಾರ್ಯಕ್ರಮಕ್ಕೆ ಚೀಫ್ ಗೆಸ್ಟ್ ಈಸ್ ದಿ ಸ್ಟಾರ್ ಆಫ್ ದಿಸ್ ಇವೆಂಟ್. ಸೊ ಅವರು ಮಾತಾಡಿದ್ರು. ಸಿನಿಮಾ ಬಗ್ಗೆ ತುಂಬಾ ಮಾತಾಡಿದ್ದೀವಿ, ಎಲ್ಲ ಇಂಟರ್ವ್ಯೂಸಲ್ಲಿ ಭಾಳನೇ ಮಾತಾಡಿದ್ದೀವಿ. ಸೊ ಥ್ಯಾಂಕ್ಸ್ ಗಿವಿಂಗ್ ಆಗಲಿ, ಸಿನಿಮಾ ಬಗ್ಗೆ ಇಂಟರ್ವ್ಯೂ ಸಪ್ರೇಟ್ ಇಂಟರ್ವ್ಯೂಲ್ಲಿ ಎಲ್ಲರ ಬಗ್ಗೆನೂ ಮಾತಾಡಿದ್ದೀವಿ. ಇವತ್ತು ಮತ್ತೊಂದು ಸಲ ನಾನು ಈ ವೇದಿಕೆ ಮೇಲೆ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ ಅಂದರೆ ನಮ್ಮ ತಂದೆ ಟೈಗರ್ ಪ್ರಭಾಕರ್ ಅವ್ರ ಕಾರಣ. ಅವರ ಇವತ್ತು ಬಲರಾಮ ಏನು ನಡೀತಿದೆ ಆ ದಿನಗಳ ಮತ್ತೊಂದು ಅಧ್ಯಾಯ ಅಂತ ಏನಿದೆಯೋ, ಟೈಗರ್ ಪ್ರಭಾಕರ್ ಅವರು ಬಿಟ್ಟು ಹೋದಂಥ ಮತ್ತೊಂದು ಅಧ್ಯಾಯ ನಾನು. ಮಿಕ್ಕಿದವರು ಇನ್ನೂ ಎಂಡ್ ಮಾಡಿರಲಿಲ್ಲ. ಬಿಕಾಸ್ ಅವರು 52 ವರ್ಷಕ್ಕೆ ಅವರು ತೀರೋದ್ರು. ಸೊ ಇಂಡಸ್ಟ್ರಿಯಲ್ಲಿ ಭಾಳ ಇನ್ನೂ ಅವ್ರ ಕನಸುಗಳು ಭಾಳ ಇತ್ತು. ಎಲ್ಲೋ ಒಂದು ಕಡೆ ನಾನು ಇಂಡಸ್ಟ್ರಿಗೆ ಬಂದಾಗ ಎಡವ್ದೆ. ಆಮೇಲೆ ಮೊನ್ನೆ ಇಂಟರ್ವ್ಯೂಲಿ ಕೇಳಿದ್ರು, ಐ ಥಿಂಕ್ ಯಾರೋ ಕೇಳಿದ್ರಿ, ನಿಮ್ಗೆ ಏನು ಹೆಸರು ಕೊಟ್ಕೊತೀರಾ ನೀವು ಅಂತ. ದಾರಿ ತಪ್ಪಿದ ಮಗ ಅಂತ ನಾನು ಹೇಳಿದ್ದೆ. ಬಿಕಾಸ್ ಸ್ಟಾರ್ಟಿಂಗಲ್ಲಿ ಆ ಒಂದು ನಮ್ಮ ತಂದೆಯವರು ಏನು ಬೆಳೆದಿದ್ರು ಎಲ್ಲೋ ಒಂದು ಕಡೆ ನಾನು ಎಡವು ಬಿಟ್ಟಿದ್ದೆ. ಬಟ್ ಮತ್ತೆ ನನ್ನ ಗ್ರ್ಯಾಬ್ ಮಾಡಿಕೊಂಡು ಯೂಟರ್ನ್ ತಗೊಂಡು ಐ ಗ್ರ್ಯಾಬ್ ಮೈ ಸೆಲ್ಫ್, ಐ ರೀಕರೆಕ್ಟೆಡ್. ಒಂದೊಂದು ಹೆಜ್ಜೆ ಕರೆಕ್ಟ್ ಮಾಡಿಕೊಂಡು ಕರೆಕ್ಟ್ ಲೈನ್ಗೆ ಹಾಕ್ಕೊಂಡು ಎಲ್ಲಿಂದ ಭಾಳ ನಾನು ಸ್ಲೋ ಪೇಸಲ್ಲಿ ಹೋದ್ರೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು, ಒಳ್ಳೆ ಕಂಟೆಂಟ್ ಕೊಡಬೇಕು. ಯಾಕಂದರೆ ಕಂಟೆಂಟೇ ಇವತ್ತು ಹೀರೋ. ಅದಕ್ಕೆ ಸಪೋರ್ಟ್ ಮಾಡಿದಂಥ ನಿರ್ಮಾಪಕರಾಗಲಿ, ಪದ್ಮಾವತಿ ಅಮ್ಮವರಾಗಲಿ, ಶ್ರೇಯಸ್ ಅವರಾಗಲಿ. ಸೊ ಇವತ್ತೊಂದು ಒಳ್ಳೆ ಸಿನಿಮಾ ಬಲರಾಮನ ದಿನಗಳು. ಆ್ಯಂಡ್ ಮತ್ತೊಮ್ಮೆ ಹೇಳ್ತೀನಿ, ನಾನು ಟೈಗರ್ ಪ್ರಭಾಕರ್ ಅವರ ಬಿಟ್ಟು ಹೋದಂಥ ಮತ್ತೊಂದು ಅಧ್ಯಾಯ. ಸೊ ಅಲ್ಲಿಂದ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಕೆಲವು ಸಿನಿಮಾಗಳು ನಮ್ಮ ತಂದೆಯವ್ರು ಮಾಡಬೇಕಾಗಿತ್ತು, ಅದು ಅವರ ಕನಸು ನನಗೆ ಗೊತ್ತಿತ್ತು. ಬಟ್ ಎಲ್ಲೋ ಒಂದು ಕಡೆ ಅದು ಬಲರಾಮನ ದಿನಗಳೂ ಆಗಿರಬಹುದು. ಆ್ಯಂಡ್ ನಾನು ಪ್ರತಿ ಸಲನೂ ಅವಾರ್ಡ್ಗಳು ತಗೊಂಡಾಗ, ನ್ಯೂಸ್ 18 ಆಗಲಿ ಆ್ಯಂಡ್ ಚಿತ್ತಾರ ಬೆಸ್ಟ್ ಆ್ಯಕ್ಟರ್ ಕ್ರಿಟಿಕ್ಸ್ ಅವಾರ್ಡ್ ತಗೊಂಡಾಗ ವೇದಿಕೆ ಮೇಲೆ ನಾನು ಹೇಳೋದೆ, ಐ ಡೆಡಿಕೇಟ್ ದಿಸ್ ಅವಾರ್ಡ್ ಟು ಮೈ ಫಾದರ್. ಬಿಕಾಸ್ ಇದೇ ವೇದಿಕೆ ಮೇಲೂ ಹೇಳಿದ್ದೀನಿ, ಅವಾರ್ಡ್ಗಳು ಅವರು ಅಷ್ಟು ಸಿನಿಮಾಗಳು ಮಾಡ್ಕೊಂಬಂದ್ರು ಅವ್ರಿಗೆ ಅವಾರ್ಡ್ಗಳು ಸಿಗ್ತಾ ಇರಲಿಲ್ಲ ಅಂತ ಒಂದು ಕೊರತೆ ಇತ್ತು. ಬಟ್ ನಾನು ಪ್ರತಿ ಅವಾರ್ಡ್ ಏನೇ ತೊಗೊಂಡ್ರು, ಬೀಟ್ ಫ್ರಮ್ ಮಾದೇವ, ಬಲರಾಮ ಆಗಲಿ, ಇನ್ನು ಮುಂದೆ ಎಲ್ಲನೂ ಅವ್ರಿಗೆ ನಾನು ಅದು ಡೆಡಿಕೇಟ್ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಟು ಯುವರ್ ಹೋಲ್ ಟೀಮ್, ಆಲೋಕೆ ಅವರ ಹೋಲ್ ಟೀಮ್. ಯಾಕಂದರೆ ಸುಮಾರು ಜನ ನಿಮ್ಮಿಂದ, ಬಟ್ 5 ಜನ ಇದ್ದಾರೆ ಇಲ್ಲಿ. ಬಟ್ ನನಗೆ ಗೊತ್ತು ಆ ಟೆಕ್ನಿಕಲ್ ವರ್ಕ್ ಭಾಳಷ್ಟು ಜನ ಇದ್ರ ಹಿಂದೆ ಇರ್ತಾರೆ. ರೈಟ್ ಫ್ರಮ್ ಲೈಟಿಂಗಿಂದ ಹಿಡಿದು ಆ್ಯಂಡ್ ಫ್ರೇಮ್ ಮಾಡೋದ್ರಿಂದ ಹಿಡಿದು, ಲೈಟ್ ಮ್ಯಾನಿಂದ ಹಿಡಿದು, ಸೆಟ್ ಹುಡುಗರಿಂದ ಹಿಡಿದು. ಸೊ ಭಾಳಷ್ಟು ಜನರ ಶ್ರಮ ಕಾಣಿಸ್ತಿದೆ. ನಾನು ಈ ಸಾಂಗ್ನ ನೋಡಿದ್ದೆ, ನಮ್ಮ ಶ್ರೇಯಸ್ ಅವರಾಗಲಿ ಆ್ಯಂಡ್ ಚೈತನ್ಯ ಸರ್ ಅವರಾಗಲಿ ತೋರಿಸಿದ್ರು. ಇಷ್ಟು ಫುಲ್ ಫಿನಿಶ್ ಆದಮೇಲೆ ನಾನು ಇವತ್ತೇ ಫಸ್ಟ್ ನೋಡ್ತಿರೋದು. ಭಾಳ ಚೆನ್ನಾಗಿ ಸೌಂಡ್ ಆಗ್ತಿದೆ, ತುಂಬ ಚೆನ್ನಾಗಿ ಕೇಳಿಸ್ತಾ ಇದೆ. ಆ್ಯಂಡ್ ಅಫ್ಕೋರ್ಸ್ ಇದು 100% ಡಿಸ್ಕೋಟೆಕ್ಕಿಂದ ಹಿಡಿದು ನಮ್ಮ ಕಾರ್ಗಳಲ್ಲೆಲ್ಲ ಬರೀ ಇದೇ ಬೀಟ್ಗಳಲ್ಲೆಲ್ಲ ಅದು ಹಿಂಗೇ ಓಡಾಡ್ತಿರ್ತೀವಿ. ಅಫ್ಕೋರ್ಸ್ ಈಗ ನಮ್ಮ ಪಠಾನ್ ಭಾಯಿ ಅವರು ಭಾಳ ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ರು. ಯಾಕಂದರೆ ನಿನ್ನೆಯಿಂದ ಹ್ಯಾಂಗ್ ಓವರಲ್ಲೇ ಅವರು ಇನ್ನೂ ಅಲ್ಲಿ ಅದರಿಂದ ಆಚೆ ಬರಲಿಲ್ಲ. ನಿನ್ನೆ ಬೈಕ್ ರೈಡ್ಗೆಲ್ಲ ಹೋಗಿದ್ವಿ. ಅಲ್ಲಿಂದ ಇಲ್ಲೇ ಇದ್ರ ಏರಿಯಾಗೆ ಹೋಗಿದ್ರ ಪಠಾನ್ ಭಾಯ್? ಅಲ್ಲ, ಗೊತ್ತಾಯ್ತು, ಅದಕ್ಕೆ ಕೇಳಿದ್ದು ಹ್ಯಾಂಗ್ ಓವರ್ ಇಳ್ದಿಲ್ಲ ಇನ್ನು ಅಂತ. ಆ್ಯಂಡ್ ಅಫ್ಕೋರ್ಸ್ ಎಲ್ಲ ನನ್ನ ಸ್ನೇಹಿತರು ಆ್ಯಂಡ್ ಇಡೀ ತಂಡ, ವಿನಯ್ ಅವರಾಗಲಿ, ರಜತ್ ಅವರಾಗಲಿ ಆ್ಯಂಡ್ ಆಲ್ ಓಕೆ ನಮ್ಮ ಆ್ಯಂಡ್ ರಾಜೇಂದ್ರ, ಸೀನಾ, ಪಠಾನ್ ಆ್ಯಂಡ್ ನಮ್ಮ ಸೈಮನ್, ಅಶ್ವಿನ್ ಸರ್ ಆ್ಯಂಡ್ ಪ್ರತಾಪ್ ವಿಶ್ವನಾಥ್ ಅವರು ಆ್ಯಂಡ್ ಅಫ್ಕೋರ್ಸ್ ತುಂಬ ಜನ ಆರ್ಟಿಸ್ಟ್ ಇದ್ದಾರೆ. ಈ ಒಂದು ಸಾಂಗು ಇವತ್ತು ಲಾಂಚ್ ಮಾಡಿದ್ದು, ಇವತ್ತು ಇದಾಚೆ ಬಂದಿರೋದು. ಈ ಸಾಂಗ್ ಇವತ್ತಿಂದ ಒಂದು ಈಗ ಏನು ಬಂದಿದೆ ಗೊತ್ತಾ, ಒಂದಿಷ್ಟು ಸಾಂಗ್ ನಮ್ಮದು ಶುರು ಆಗಲಿ, ಟಾಟಾ ಆಗಲಿ, ಅದಾದಮೇಲೆ ಐಟಮ್ ಸಾಂಗ್ ಆಗಲಿ, ಅದೊಂದು ಕಡೆ ಆದರೆ ಈ ಸಾಂಗ್ ಇನ್ನೊಂದು ಕಡೆ ಖಂಡಿತ ನಿಂತ್ಕೊಳ್ಳುತ್ತೆ. ಈ ಸಾಂಗ್ ದಿಸ್ ವಿಲ್ ಡೂ ಅ ಬಿಗ್ ಸೌಂಡ್
ಫಾರ್ ದ ಸಿನಿಮಾ. ಆ್ಯಕ್ಚುಲಿ ಬಲರಾಮನ್ಗೆ ಮತ್ತಷ್ಟು ಬಲ ಕೊಡುವಂಥ ಸಾಂಗ್ ಇದು 100%. ಕಿರಣ್, ಶಿವು ಎಲ್ಲಿದ್ರೆ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಡೈರೆಕ್ಟರ್ ಸರ್ ಅಫ್ಕೋರ್ಸ್ ಈಸ್ ಇನ್ ಇದು ಅಟ್ಮಾಸ್ ಮಾಡ್ತಿದ್ದಾರೆ. ಯು ಟೋಲ್ಡ್ ಡಿ ಐ ಬಾಂಬೆಲಿ ನಡೀತಿದೆ, ಅಟ್ಮಾಸ್ ನಡೀತಿದೆ, SFX ಅಟ್ಮಾಸ್ ನಡೀತಿದೆ. ಸೊ ಹಾಗಾಗಿ ಅವರು ಬರೋಕ್ಕಾಗಿರಲಿಲ್ಲ. ಐ ಥ್ಯಾಂಕ್ ದ ಹೋಲ್ ಟೀಮ್. ಆ್ಯಂಡ್ ಅಫ್ಕೋರ್ಸ್ ಪ್ರತಿಯೊಂದು ವೇದಿಕೆ ಮೇಲೆ ಹೇಳ್ತಿರ್ತೀನಿ, ಬಟ್ ಅಷ್ಟೊಂದು ಹೇಳಿರಲಿಲ್ಲ. ಆ್ಯಂಡ್ ಐ ಥ್ಯಾಂಕ್ ದಿಸ್ ಯಂಗ್ ಬಾಯ್ ಶ್ರೇಯಸ್. ದಿಸ್ ಒಂದು ನಿಮಿಷ ನಿಂತ್ಕೊಳ್ಳಿ ಶ್ರೇಯಸ್. ಇವತ್ತು ಈ ಥರದ್ದೊಂದು ಸಾಂಗ್ಸ್ ಆಗಲಿ ಇವೆಲ್ಲ ಈ ಜೆನ್ಸಿ ಕಿಡ್ಸ್ ಅವ್ರಿಗೆ ಮಾತ್ರ ಅದು ಆಗತ್ತೆ. ಬಲರಾಮದಲ್ಲಿ ಯಾಕಂದರೆ ಆ ದಿನಗಳಲ್ಲಿ ಈ ಥರದ ಸಾಂಗ್ಗಳಿರಲಿಲ್ಲ, ಬಟ್ ಬಲರಾಮದಲ್ಲಿ ಈ ಥರದ್ದು ಬೇಕು ಅಂತ ಭಾಳಷ್ಟು ಇನ್ಸಿಸ್ಟ್ ಮಾಡಿ ನನಗೆ ಇದು ಬೇಕು ಅಂತ ಕೇಳಿದ್ದ ವ್ಯಕ್ತಿ. ಬಿಕಾಸ್ ಈ ಥರದ್ದು ಒಂದು ಸಾಂಗ್ ಬಂದಿರೋದಕ್ಕೆ ಶ್ರೇಯಸ್ಸೇ ಕಾರಣ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆಲ್. ಓಕೆ, ಇಟ್ಸ್ ಬೀನ್ ವಂಡರ್ಫುಲ್ ಜರ್ನಿ. ನಾವು ತುಂಬ ಟ್ರಾವೆಲ್ ಮಾಡಿದ್ದೀವಿ, ಎಲ್ಲೂ ಕೆಲಸ ಮಾಡೋಕ್ಕಾಗಿರಲಿಲ್ಲ. ಎಷ್ಟೋ ಇಂಟರ್ವ್ಯೂಸ್ ಆಗಲಿ, ಎಷ್ಟೋ ಸ್ಟೇಜ್ ಮೇಲೆ ನಾವು ವಿ ಹ್ಯಾವ್ ಮೆಟ್. ಈಸ್ ಅ ವಂಡರ್ಫುಲ್ ಟ್ಯಾಲೆಂಟ್. ನಮ್ಮ ಕನ್ನಡದ ಹುಡುಗ, ಅಪ್ಪಟ ಕನ್ನಡದ ಹುಡುಗ, ನಮ್ಮ ಒಂದು ಮಣ್ಣಿನ ಒಂದು ಏನು ಇಲ್ಲಿ ಹುಟ್ಟಿ ಬೆಳೆದು, ಬಟ್ ನಿಮ್ಮ ಹೆಸರು ಖಂಡಿತ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಓಡ್ತಾ ಇದೆ ಅಂತ ನನಗೆ ಗೊತ್ತು. ಆ್ಯಂಡ್ ಎವ್ರಿಬಡಿ ರೆಕಗ್ನೈಸ್ ಯು ಸೋ ಮಚ್. ಆ್ಯಂಡ್ ಐ ಆಮ್ ಲಿಟ್ರಲಿ ಪ್ರೌಡ್. ಐ ಆಮ್ ಸೋ ಥ್ಯಾಂಕ್ಫುಲ್ ದಟ್ ಆಲ್ ಓಕೆ ಹ್ಯಾಸ್ ವರ್ಕ್ಡ್ ಫಾರ್ ಆರ್ ಸಿನಿಮಾ. ಥ್ಯಾಂಕ್ ಯು ಸೋ ಮಚ್ ಪಾ. ಥ್ಯಾಂಕ್ ಯು, ಲವ್ ಯು ಟು. ಆ್ಯಂಡ್ ಎಲ್ಲ ಮಾಧ್ಯಮ ಮಿತ್ರರು ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಮರಿಬೇಡಿ, ಇದೇ ಜೂನ್ 26ಕ್ಕೆ ನಮ್ಮ ಸಿನಿಮಾ ಬಲರಾಮನ ದಿನಗಳು ನಿಮ್ಮ ಮುಂದೆ, ನಿಮ್ಮ ಮಡಲಿಗೆ ಅದನ್ನು ಹಾಕ್ತಿದ್ದೀವಿ. ಆವತ್ತಿಂದ ಇವತ್ತಿನವರೆಗೂ ನಮ್ಮನ್ನು ಬೆಳೆಸ್ಕೊಂಡು ತಿದ್ದಿ ಬುದ್ಧಿ ಹೇಳಿ ಕರ್ಕೊಂಡ್ಬಂದಿದ್ದೀರಾ. ಸೊ ಹೋದ ವರ್ಷ ಖಂಡಿತ ಮಾದೇವ ಅದೇ ಜೂನ್ 6ಕ್ಕೆ, ಬಟ್ ಇಲ್ಲಿ 26/6/26 ಅಗೇನ್ ಲೆಕ್ಕ ಹಾಕಿದ್ರೆ ಮತ್ತೆ 6 ಬರ್ತಿದೆ. ನಮ್ಮ KVN ಸಂಸ್ಥೆಯವರು ಸುಪ್ರೀತ್ ಸರ್ ಆ್ಯಂಡ್ ವೆಂಕಟ್ ಸರ್ ಅವ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಶ್ರೇಯಸ್ ಆ್ಯಂಡ್ ಪದ್ಮಾವತಿ ಅಮ್ಮ ಅವರು ಆ್ಯಂಡ್ ನಮ್ಮ ತೇಜು ಆ್ಯಂಡ್ ಇಡೀ ತಂಡ ಎಲ್ರಿಗೂ ನಗಣ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಮರಿಬೇಡಿ, ಜೂನ್ 26ನೇ ತಾರೀಕು ಬಲರಾಮದ ದಿನಗಳು ನಿಮ್ಮ ಮುಂದೆ ಬರ್ತಿದೆ. ಬೆಳೆಸಿ ಹಾರೈಸಿ ಅಂತ ನಾನು ಕೈ ಮುಗಿದು ನಿಮ್ಗೆ ಕೇಳ್ಕೊತೀನಿ. ಜೈ ಕರ್ನಾಟಕ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ರಿಗೂ ನಮಸ್ಕಾರ. ನಾನು ಲಾಂಚ್ ಮಾಡಬೇಕಂದ್ರೆ ಜಂಗಲಲ್ಲಿ ಶೇರ್ ಇರಲೇಬೇಕು. ಸೊ ನಮ್ಮ ವಿನೋದ್ ಅಣ್ಣನ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಬರಬೇಕಂತ. ಪ್ಲೀಸ್ ಅಣ್ಣ ಬನ್ನಿ, ನೀವಿದ್ರೇ ಅದಕ್ಕೆ ಕಳೆ. ಆ್ಯಂಡ್ ಎಲ್ರಿಗೂ ನಮಸ್ಕಾರ. ಭಾಳ ಖುಷಿ ಆಗ್ತಾಯಿದೆ, ಎಕ್ಸೈಟೆಡ್ ಆಗಿದ್ದೀನಿ. ಫಸ್ಟ್ ಸಿನಿಮಾ ಜೋಶ್ ಪ್ರೆಸ್ ಮೀಟಿಗೆ ಬಂದಿರೋ ಥರ ಅನ್ನಿಸ್ತಾ ಇದೆ ಆಫ್ಟರ್ ಲಾಂಗ್ ಟೈಮ್. ಆ್ಯಂಡ್ ಒಂದು ಡ್ರೀಮ್ ಇತ್ತು ವಿನೋದ್ ಅಣ್ಣನ ಸಿನಿಮಾಗೆ ಒಂದು ಸಾಂಗ್ ಮಾಡಬೇಕಂತ. ಇವತ್ತದು ನೆರವೇರ್ತಾ ಇದೆ. ಚಿಕ್ಕ ವಯಸ್ಸಿಂದ ನೋಡಿದ್ದಾರೆ ವಿನೋದ್ ಅಣ್ಣ ಆಗಿರ್ಬೋದು, ನಮ್ಮ ಡಿ ಬಾಸ್ ಆಗಿರ್ಬೋದು, ಅಪ್ಪು ಸರ್ ಆಗಿರ್ಬೋದು, ಎಲ್ಲ ನೋಡಿ ನಮ್ಮನ್ನ ಅವತ್ತಿಂದ ಎನ್ಕರೇಜ್ ಮಾಡಿ ಬೆಳೆಸಿರೋದು ನಾವೆಲ್ಲ ಬಂದಿರೋದು ಇಂಡಸ್ಟ್ರಿಗೆ. ಬಟ್ ಇವತ್ತು ಅವ್ರ ಜೊತೆ ಈ ಸಾಂಗ್ನ ಮಾಡ್ತಾ ಇರೋದು ಭಾರಿ ಖುಷಿ ಇದೆ. ಆ್ಯಂಡ್ ಈ ಸಾಂಗ್ನ ನೋಡಿ ನಾನು ಲಾಂಚ್ ಮಾಡಲ್ಲ, ಇದನ್ನು ನಿಮಗೆ ಮಡಿಲ್ ಹಾಕ್ತಾ ಇದ್ದೀವಿ. ಈ ಒಂದು ಸಾಂಗು ಪ್ರೀತಿನ ಸಂಪಾದನೆ ಮಾಡಲಿ, ನಮ್ಮ ಬಲರಾಮಂಗೆ ಸೂಪರ್ ಬಲ ತಂದು ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಕೇಳಿಸ್ತಾ ಇದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ತುಂಬಾ ಸ್ಟೈಲಿಶ್ ಆಗಿ ಕಾಣಿಸ್ತಾ ಇದ್ದೀರಾ. ಸೊ ಯಾರಿಲ್ಲ ಹಾಡಿನ ಬಗ್ಗೆ ದಯವಿಟ್ಟು ಮಾತನಾಡಬೇಕು. ಇವತ್ತು ಇಬ್ಬರನ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ. ನಮ್ಮ KM ಚೈತನ್ಯ ಸರ್ ಡೈರೆಕ್ಟ್ರು. ಬಿಕಾಸ್ ಅವರಿಂದನೇ ನಾನು ಈ ಸಾಂಗ್ ಕನೆಕ್ಟ್ ಆಗಿದ್ದು ಫಸ್ಟ್ ಆಫ್ ಆಲ್. ಆ್ಯಂಡ್ ಶ್ರೇಯಸ್ ಬ್ರೋ ಅಂತ ಒಬ್ರು ಅದ್ಭುತವಾದಂಥ ಪ್ರೊಡ್ಯೂಸರ್ನ ಮೀಟ್ ಮಾಡೋಕ್ಕಾಗಿದ್ದು. ಆ್ಯಂಡ್ ನಾ ಆವಾಗಲೇ ಹೇಳ್ದಂಗೆ ವಿನೋದ್ ಅಣ್ಣನ ಜೊತೆ ವರ್ಕ್ ಮಾಡೋದು ಒಂದು ಡ್ರೀಮ್ ಆಗಿತ್ತು. ಇವತ್ತು ಆ ಡ್ರೀಮು ಫುಲ್ಫಿಲ್ ಆಯಿತು. ಬಟ್ ಅವರು KM ಚೈತನ್ಯ ಸರ್ ಮಿಸ್ಸಿಂಗ್ ಇದ್ದಾರೆ. ಎಸ್, ಚೆನ್ನೈಯಲ್ಲಿ DI ನಡೀತಾ ಇದೆ. ಆ್ಯಂಡ್ ಸೆಕೆಂಡ್ ಬಟ್ ಡೆಫಿನೆಟ್ಲಿ ನಾಟ್ ದ ಲಾಸ್ಟ್, ದ OG ಸಂತೋಷ್ ನಾರಾಯಣ್ ಸರ್. ಏನಕ್ಕಂದರೆ ಇಂಡಿಯಾದಲ್ಲಿ ಎಂತೆಂಥ ಫಿಲಮ್ಸ್ಗೆ ಮ್ಯೂಸಿಕ್ ಮಾಡಿದ್ದಾರೆ. ಅವರು ಕನ್ನಡಕ್ಕೆ ಬಂದು ನಮ್ಮ ಕನ್ನಡದ ಹಿರಿಮೆನ ಇನ್ನೂ ಸಾಕಷ್ಟು ಹೆಚ್ಚಿಸ್ತಾ ಇದ್ದಾರೆ. ಅವರ ಒಂದು ಕಾಂಟ್ರಿಬ್ಯೂಷನ್ನು ತುಂಬ ಮುಖ್ಯ ಕೂಡ ಈ ಸಿನಿಮಾಗೆ. ಆ್ಯಂಡ್ ಲಿರಿಕಲಿ ನಾವೇನು ಪ್ಲ್ಯಾನ್ ಮಾಡಿದ್ವಿ ಅದು ನಾವು ಬರೆಯೋಕ್ಕೆ ಶುರು ಮಾಡಿದಾಗ ಎಕ್ಸಾಕ್ಟ್ಲಿ ಒಂದು ಥೀಮ್ ಹೇಳಿದರು, ಬಲರಾಮ ಈ ಥರ ಇರ್ತಾರೆ ಹಂಗೆ ಹಿಂಗೆ ಅಂತ. ಬಟ್ ಅದೆಲ್ಲ ತಲೆಯಲ್ಲಿ ಬಿಟ್ಬಿಟ್ಟು ನಂಗೆ ಫಸ್ಟ್ ತಲೆಗೆ ಬಂದಿದೆ ವಿನೋದಣ್ಣ. ಯಾಕಂದರೆ ಚಿಕ್ಕ ವಯಸ್ಸಿಂದ ನೋಡಿರೋದು ಲಿಟ್ರಲಿ ಅವರ ಮ್ಯಾನರಿಸಮನ್ನು ಇಟ್ಕೊಂಡು ಬರೆದಂಥ ಸಾಂಗ್ ಇದು. ಆ್ಯಂಡ್ ಡೆಫಿನೆಟ್ಲಿ ಇವತ್ತು ಜಸ್ಟಿಸ್ ಸಿಕ್ಕಿದೆ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಹೋಲ್ ಹಾರ್ಟೆಡ್ಲಿ ಮ್ಯಾಮ್, ನಿಮಗೂ ಅಷ್ಟೇ ಆಲ್ ದ ಬೆಸ್ಟ್ ಫಸ್ಟ್ ಸಿನಿಮಾಗೆ.
ಅಷ್ಟೇ, ಜಾಸ್ತಿ ಮಾತಾಡೋಷ್ಟಿಲ್ಲ. ಸಾಂಗನ್ನು ಅವ್ರ ಮಡ್ಲಿಗೆ ಹಾಕಿದ್ದೀವಿ ಅವಾಗಲೇ ಹೇಳ್ದಂಗೆ. ಕನ್ನಡ ಇಂಡಿಪೆಂಡೆಂಟ್ ಮ್ಯೂಸಿಕ್ ಸೀನು ಇವತ್ತೊಂದು ದೊಡ್ಡ ಕಮರ್ಷಿಯಲ್ ಸಿನಿಮಾಗೆ ಅದು ಯೂಸ್ ಆಗ್ತಾ ಇದೆ ಅಂತಂದರೆ ಅದು ಸಿನಿಮಾಗೂ ಗೆಲುವಾಗಬೇಕು ಆ್ಯಂಡ್ ಡೆಫಿನೆಟ್ಲಿ ಕನ್ನಡ ಮ್ಯೂಸಿಕ್ಗೂ ಕೂಡ ಹೆಲ್ಪ್ ಆಗಬೇಕು. ಅದರಿಂದ ಇನ್ನೂ ಸಾಕಷ್ಟು ಅಟೆಂಪ್ಟ್ಗಳಾಗಲಿ ಅಂತ ಕೇಳ್ಕೊತೀನಿ. ಈಗ ನಾವೆಲ್ಲರೂ ಸಂತೋಷ್ ನಾರಾಯಣನ್ ಅವರಿಗೆ ಅಭಿಮಾನಿಗಳು, ನೀವು ಕೂಡ ಅವರ ಫ್ಯಾನಾ? ಈ ಕೊಲಾಬ್ರೇಷನ್ ಎಷ್ಟು ಮುಖ್ಯ ಅನ್ಸುತ್ತೆ ನಿಮಗೆ? ಫ್ಯಾನಾ? ಅಯ್ಯೋ, ನೆಕ್ಸ್ಟ್ ಲೆವೆಲು. ಫಸ್ಟ್ ಟೈಮು ನಾನು, ಶ್ರೇಯಸ್ ಬ್ರೋ ಮತ್ತು ಚೈತನ್ಯ ಸರು ಎಲ್ಲರೂ ಒಂದು ಝೂಮ್ ಕಾಲ್ ತೊಗೊಂಡ್ವಿ. ಅಲ್ಲಿ ನೋಡಿದಾಗ ಸ್ವತಃ ನಾರಾಯಣನ್ ದರ್ಶನ ಆಯಿತು. ಸಂತೋಷ್ ನಾರಾಯಣ್ ಸರ್ ಅವ್ರದ್ದು. ಐ ವಾಸ್ ವೆರಿ ಹ್ಯಾಪಿ ಆ್ಯಂಡ್ ಫಸ್ಟ್ ಟೈಮ್ ಬಂದಾಗ ಎಕ್ಸ್ಪ್ಲೈನ್ ಮಾಡೋದು, ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡ, ಏನು ಫೀಲ್ ಇದೆ ಕ್ಯಾರೆಕ್ಟರ್ಗೆ ಅಷ್ಟು ಮಾತ್ರ ವರ್ಕ್ ಮಾಡು ಅಂತ ಹೇಳಿದ್ರು. ಅದು ಭಾರಿ ಹೆಲ್ಪ್ ಆಯಿತು. ಆ್ಯಂಡ್ ನನ್ನ ಇದು ಪ್ರಿಪೇರ್ ಆಗಿರಲಿಲ್ಲ ಇದೆಲ್ಲ ಹೇಳೋಕ್ಕೆ, ಬಟ್ ಯಾರಿಲ್ಲ 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 ನಿನ್ನವರು ಅಂತ ಇಲ್ಲಿ ಯಾರಿಲ್ಲ, ಯಾರಿಲ್ಲ ಯಾರಿಲ್ಲ ಯಾರಿಲ್ಲ, ಯಾರ ಹೀರೋ ಇರಲಿ ನಾವೇನೆ ವಿಲನ್ಗಳು, ಯಾರಿಲ್ಲ 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 ನಿನ್ನವರು ಅಂತ ಇಲ್ಲಿ ಯಾರಿಲ್ಲ, ಯಾರಿಲ್ಲ ಯಾರಿಲ್ಲ ಯಾರಿಲ್ಲ, ಈ ಪಾಪಿ ಪ್ರಪಂಚಕ್ಕೆ ನಾವೇನೆ ಡಾನ್ಗಳು. ಥ್ಯಾಂಕ್ ಯು ಸೋ ಮಚ್. ವಿನಯ್ ಸರ್ ಪ್ಲೀಸ್, ನಿಮ್ಮಿಂದ ಶುರು ಮಾಡೋಣ. See, I always love Alok, and he's a brother to me. And being a part of our movie is like, ನನಗೆ ತುಂಬ ಖುಷಿ ಆಯಿತು ಅವ್ರು ಮಾಡ್ತಾ ಇದ್ದಾರೆ ಅಂದಾಗ. ಆ್ಯಂಡ್ ಶ್ರೇಯಸ್ ಸರ್ ಆ್ಯಕ್ಚುಲಿ ಶೋಡ್ ಮಿ ದ ವಿಡಿಯೋ, ಇಟ್ ವಾಸ್ ಬ್ಲೋನ್. ಸೀರಿಯಸ್ಲಿ ಸಖತ್ತಾಗಿ ಬಂದಿದೆ. ಆ್ಯಂಡ್ ಐ ಥಿಂಕ್ ನಮ್ಮ ಜರ್ನಿಗೆ ದಿಸ್ ಇಸ್ ಒನ್ ಮೋರ್ ಫೆದರ್ ಇನ್ ದ ಕ್ಯಾಪ್. ಸೊ ಇಟ್ಸ್ ಗೋನ್ ಟು hit the chart busters and go on top. All the best. All okay. Love you, man. Love you. ಬಲರಾಮನ ದಿನಗಳು 26ಕ್ಕೆ ರಿಲೀಸ್ ಆಗ್ತಾ ಇದೆ, ಅದ್ರ ಬಗ್ಗೆ ಐ ಆಮ್ ದ ಒನ್ ಹೂಸ್ ಮೋರ್ ಎಕ್ಸೈಟೆಡ್ ಫಾರ್ ದ್ಯಾಟ್. 26ನೇ ತಾರೀಕು ನನಗೆ ದಿನಗಳು, ಗಂಟೆಗಳು, ಸೆಕೆಂಡ್ಸ್ ಎಣಿಸ್ತಾ ಇದ್ದೀನಿ ನಾನು. ಯಾವಾಗ ಬರುತ್ತೆ 26th ಅಂದ್ಬಿಟ್ಟು. ಐ ಆಮ್ ಸೋ ಎಕ್ಸೈಟೆಡ್. ಐ ಥಿಂಕ್ ನಾನು ಕೊಟ್ಟರೆ ಮೈಕು ನಾನು ಇನ್ನೂ 2 ಅವರ್ ಬಲರಾಮನ ಬಗ್ಗೆನೇ ಮಾತಾಡ್ತಿರ್ತೀನಿ. ಸೊ ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ಇಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ರಜತ್ ಸರ್. ಫಸ್ಟ್ ಆಫ್ ಆಲ್ ಓಕೆ ಸರ್, ಯಾರಿಲ್ಲ ನನಗೆ ನಿನ್ನೆ ನಮ್ಮ ಶ್ರೇಯಸ್ ಸರ್ ಆ ವಿಡಿಯೋನ ತೋರಿಸಿದ್ರು, ಅಷ್ಟು ಅದ್ಭುತವಾಗಿ ಬಂದಿದೆ. ಇನ್ನೊಂದು ಹೇಳಬೇಕು ಅಂದಾಗ, ನೀವು ದ ಕ್ಯಾಪ್ಟನ್ ಆಫ್ ದ ಶಿಪ್ ಅಂದಾಗ ನಿಮ್ಮ ತಂಡನೂ ಹಂಗೆ, ಚಿರಾಯು ಆಗಿರಲಿ, ಮೈಕಲ್ ಆಗಿರಲಿ, ಇನ್ನೊಬ್ರು ಆಕಾಶ್ ಅವರಾಗಿರಲಿ. ಸೊ ನಿಮ್ಮ ತಂಡ ಅಷ್ಟು ಸ್ಟ್ರಾಂಗ್ ಆಗಿದೆ, ತುಂಬ ಚೆನ್ನಾಗಿ ಒಳ್ಳೆ ಟ್ಯಾಲೆಂಟೆಡ್ಗಳನ್ನ ನೀವು ಹುಡುಕಿ ಅದನ್ನು ಬೆಳೆಸ್ತೀರಾ ಅಂತ ನಾನು ಚಿರಾಯು ಹತ್ರ ಬಹಳ ಸತಿ ಕೇಳಿದ್ದೀನಿ. ಸೊ ಆಲ್ ದ ವೆರಿ ಬೆಸ್ಟ್ ಯು ಸರ್, ತುಂಬ ಒಳ್ಳೆಯದಾಗಲಿ. ನಮ್ಮ ಬಲರಾಮನ ಚಿತ್ರಕ್ಕೆ ನೀವೊಂದು ಕೈ ತೋರಿಸಿರೋದು ಒಂದು ತುಂಬ ದೊಡ್ಡ ಶಕ್ತಿ ಅಂತ ನಾವು ಅನ್ಕೊತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ಬಲರಾಮನ ಬಗ್ಗೆ ಹೇಳಬೇಕು ಅಂದರೆ 26ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನಿಮ್ಮದು ಎಲ್ಲ ಎಷ್ಟು ಕಾಯ್ತಾ ಇದ್ರು, ನಾನು ಅಷ್ಟೇ ಕಾಯ್ತಾ ಇದ್ದೀನಿ. ನಾನು ಮಾಡಿರೋದೊಂದು ಚಿಕ್ಕ ಪಾತ್ರ ಆದ್ರೂ ತುಂಬ ಅದ್ಭುತವಾಗಿ ಚೈತನ್ಯ ಸರ್ ಅದನ್ನು ತೋರಿಸಿದ್ದಾರೆ. ಸೊ ಆಲ್ ದ ವೆರಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ತುಂಬ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನಾನು ವೆಯ್ಟ್ ಮಾಡ್ತಾ ಇದ್ದೆ ಆ್ಯಕ್ಚುಲಿ ಶ್ರೇಯಸ್ ಹೇಳಿದಾಗ ಆಲೋಕೆ ಹಾಡಿದ್ದಾನೆ ಅಂತ. ಅವನು ಅವಾಗಲೇ ಹೇಳ್ದ ನಾವು ಚಿಕ್ಕ ವಯಸ್ಸು ಫ್ರೆಂಡ್ಸು ಅಂತ. ಈ ಒಂದು 25 ವರ್ಷದ ಫ್ರೆಂಡ್ಸು ನಾನು ಅವನು. ಇಷ್ಟು ದಿವಸ ಹಳೆ ಟೈಮ್ಸ್ ನಮಗೇನು ಅಂತಂದರೆ, ರಾತ್ರಿ ಸ್ವಲ್ಪ ಜಾಸ್ತಿ ಆದಮೇಲೆ ಆಲೋಕನ ಕೈಲಿ ಹಾಡಾಡ್ತಾ ಇದ್ದಿದ್ದು. ಅದು ಎಲ್ಲಿಂದ ಎಲ್ಲಿವರೆಗೂ ಬಂದಿದೆ ಇವತ್ತು ಅಂತಂದರೆ, ಅವನು ಹೇಳ್ದಂಗೆ ಈ ಡೈಮೆನ್ಷನ್ಸು, ಡೈನಾಮಿಕ್ಸ್ ಎಷ್ಟು ಚೇಂಜ್ ಆಗಿದೆ ಅಂತಂದರೆ, ಇವತ್ತು ನಾವು ಬಂದು ಒಂದೇ ಸ್ಟೇಜ್ ಮೇಲೆ ನನ್ನ ಸಿನಿಮಾಗೆ ಹಾಡಿದ್ದಾನೆ, ಆ ಹಾಡಲ್ಲಿ ನಾನು ಇದ್ದೀನಿ ಅನ್ನೋದೇ ಒಂದು, ಅದೆಲ್ಲ ಹೆಂಗೆ ಕೂಡ ಬರುತ್ತೆ ನೋಡಿ, ಕಾಸ್ಮಾಸ್ ಅಂತಾರಲ್ಲ ಆ ಥರ ಒಂದು ನನಗೆ ಫೀಲಿಂಗ್ ಇದೆ. ಇದ್ರಿಗಿನ ಇನ್ನೇನು ಬೇಕು ಹೇಳಿ, ಒಂದು ಫ್ರೆಂಡ್ಶಿಪ್ಗೆ ಜಡ್ಜ್ಮೆಂಟ್ ಆಗಲಿ, ಒಂದು ನೆಲೆ ನಾವು ಹೋಗಿ ಸೇರ್ತೀವಿ ಅನ್ನೋದಕ್ಕೆ, ಗಾಡ್ ಕೆನಾಟ್ ಬಿ ಮೋರ್ ಕೈಂಡ್ ಟು ಅಸ್. ಇದ್ರಿಗಿನ ಜಾಸ್ತಿ ದೇವ್ರು ನಮ್ಗೆ ಇನ್ನೇನು ಒಳ್ಳೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾವೀಗ ಇನ್ನೂ ಉಳಿಸ್ಕೊಂಡು ಹೋಗ್ಬೇಕಷ್ಟೇ. ಅದು ನನ್ನ ಫೀಲಿಂಗ್ ಇವಾಗ ಎಟ್ ದ ಮೂಮೆಂಟ್. ಅಣ್ಣ 26ಕ್ಕೆ ನಾನು ಕ್ಷಣಗಣನೆ. ಈಗ 1 ವಾರದಿಂದ ನನಗೆ ಹಿಂಗಿರಲಿಲ್ಲ. ಹೋಣ ಈಗ ಮಗು ನಿಮ್ಮ ಹೋಟೆಲಿದೆ, ಈಗ ನನಗೆ ಗೊತ್ತು ಈ ಫೀಲಿಂಗು. ಈಗ ಫ್ಯಾಮಿಲಿಯವರೆಲ್ಲ ನಾವು ಕಾಯ್ತಾ ಇದ್ದೀವಿ ಅಷ್ಟೇ. ಹ್ಞೂಣ್ಣ, ಅದು ನನ್ನ ಫೀಲಿಂಗು. ಥ್ಯಾಂಕ್ ಯು, ಖುಷಿ ಆಯಿತು. ಇನ್ನೇನು ನನಗೆ ಇನ್ನೇನು ಹೇಳೋಕ್ಕೆ ಇಲ್ಲ. ಬಟ್ ಪಠಾನ್, ಓವರ್ ಟು ಯು ಪ್ಲೀಸ್. ನನ್ನ ಫ್ರೆಂಡ್ನ ಕರೀರಿ. ಅವರು ದುಬೈಯಿಂದ ಅವ್ರ ಡ್ರೆಸ್, ಅವ್ರ ಕಾಸ್ಟ್ಯೂಮ್ ಡಿಸೈನರ್ ಕೂಡ ದುಬೈಯಿಂದನೇ ಬಂದಿರೋದು. ಅವ್ರಿಗೆ ಕಾಸ್ಟ್ಯೂಮ್ ಮಾಡಿರೋದು. ಅವ್ರನ್ನೂ ಕರೀರಿ ಸ್ಟೇಜ್ ಮೇಲೆ.
ನಂಗೂ ಒಂದೆರಡು ಬುರ್ಕ ತಂದಿದ್ದೀನಿ ಅಂತ ಅಂದ್ರು. ಓವರ್ ಟು ಪಠಾನ್. ಅಸ್ಸಲಾಂ ಅಲೈಕುಮ್ ಬಾಯ್ ಅವ್ರ ಬೈಜಾನ್ಸ್ ಅಣ್ಣ. ಇಲ್ಲ ಒಂದ್ ನಿಮಿಷ, ಮೇಲೆ ಹೋಗಕ್ಕಿಂತ ಮುಂಚೆ ನಿಮ್ ಸಾಂಗ್ ಈಗ ನಾನು ಎಂಟ್ರಿ BGM ಹಾಕೊಂಡು ವಾಕ್ ಮಾಡಿ ಫಸ್ಟ್ ನಾನೇ ಯೂಸ್ ಮಾಡಿದೆ ಅಂತ ಇದು ಸಾಂಗು. ಹಾಕಪ್ಪ ಸಾಂಗು ಎಲ್ಲ ನಾನೇ. ಇವ್ರು ಹೇಳಿದ್ರು ಡೆಡಿಕೇಶನ್ ಇಲ್ಲಿ ಇಷ್ಟು ಖರ್ಚು ಮಾಡ್ಕೊಂಡು ನೀವೇ ಎಲ್ಲ ಮಾಡ್ತಾ ಇದ್ದೀರಾ ಅಂತ. ನನ್ನ ಅದು ಒಂದು ರೀಸನ್ ಇದೆ ನಾನು ಮಾಡ್ತಾ ಇರೋದಕ್ಕೆ. ನಾನು ಕನ್ನಡದವನೇ, ಕನ್ನಡಿಗ, ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ನಾನು ಕಾರಿಂದ ಎಲ್ಲ ಹಾಕೊಂಡಿದ್ದೀನಿ. ಆದ್ರೂ ಇವತ್ತು ಈ ಕಾಸ್ಟ್ಯೂಮು ದುಬೈಯಿಂದ ತಂದ್ಕೊಟ್ಟಣ ನನ್ನ ಫ್ರೆಂಡು. ರಿಸೀವ್ ಮಾಡ್ಕೊಳ್ಳೋವಾಗ ಅವನು ಒಂದೇ ಒಂದು ಮಾತು ಹೇಳ್ದ, ಸರ್ ಇವನ್ಗೊಂದು ಬೇಕಂತ ಕೊಡಿಸ್ತೀನಿ, ಆಯ್ತು ಸುಮ್ಮನೆ ಅಳ್ಬೇಡ. ಅವ್ರು ಕೇಳಿದ ಒಂದೇ, ನೀವು ಕನ್ನಡದವರು ಇಂದು ಎಕ್ಸಾಂಪಲ್ಲು, ನೀವು ನಮ್ಮ ಬಟ್ಟೆ ಹಾಕೊಂಡು ಇಷ್ಟು ಹೆಮ್ಮೆಯಿಂದ ಪ್ರೀತಿಯಿಂದ ಎಲ್ಲ ಕಡೆ ಓಡಾಡ್ತಾ ಇದ್ರೆ ಹೇಳ್ಕೊಳ್ತಾ ಇದ್ದೀರಲ್ಲ. ನಾನು ಕರೆಕ್ಷನ್ ಮಾಡಿದ್ರು, ನಾನು ಸಲಾಂ ಅಲೈಕುಮ್ ಅಂತ ಇದ್ದೆ ಇಷ್ಟು ದಿನ, ಅದು ಅಸ್ಸಲಾಂ ಅಲೈಕುಮ್ ಅಂತ ಹೇಳಿ ಅದು ಪೀಸ್ ಟು ಯು. ಅದು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಅವರು ಆ ಕನ್ನಡದಲ್ಲಿ. ಅದು ಎಲ್ಲೋ ನನಗೆ ಆ ಪ್ರೀತಿ ಅವ್ರು ಕೊಡ್ತಾ ಇರೋದು ನೋಡಿದ್ರೆ ಸಿನಿಮಾ ಆಲ್ರೆಡಿ ನಾವು ಗೆದ್ದಿದ್ದೀವಿ ಅಂತ. ಆ ಎಕ್ಸಾಂಪಲ್ಲು ನೀವು ನಾವೆಲ್ಲ ಒಂದೇ ಏರಿಯಾ ಅಣ್ಣ. ಅಲ್ಲಿ ಎಷ್ಟು ಜನ ಕಾಯ್ತಾ ಇದ್ದಾರೆ ಅಂದ್ರೆ ಸೀರಿಯಸ್ ಆಗಿ ಇವತ್ತು ಸಂಜೆ ಪಕ್ಕ ಹಬ್ಬನೇ. ಅದು ಈ ಸಾಂಗ್ ಬಿಟ್ಟಿದ್ದೀರಾ, ಬೇರೆ ಲೆವೆಲ್ಗೆ ಎತ್ಕೊಂಡು ಹೋಗುತ್ತೆ. ಥ್ಯಾಂಕ್ಸ್ ಟು ಯು ಶ್ರೇ, ಐ ಲವ್ ಯು. ಸೀರಿಯಸ್ ಆಗಲಿ ಈ ಸಾಂಗ್ ನಾನು ಸುಮ್ಮನೆ ಹೇಳ್ತಾ ಇಲ್ಲ ಬಿಲ್ಡಪ್ಗೆ. ಅಲೋಕ್ ಅವ್ರನ್ನ ನಾನು ಸೇಮ್ ಕಡ್ಡಿ ಹೇಳ್ದಂಗೆ ಇಲ್ಲಿ ಡರ್ಲಿಂಗ್ ಅವ್ರು ಹೇಳ್ದಂಗೆ ನಾನು ಅವ್ರಿಗಿಂತ ಸ್ವಲ್ಪ ಜೂನಿಯರು. ಆದರೆ ಅವ್ರ ಗರಡಿಲೇ ನಾನು ಒಂಚೂರು ಓಡಾಡಿದ್ದೀನಿ. ಅವಾಗ ನೋಡಿರೋದು ಸಿಲಿಕಾನ್ ಸಿಟಿ ಟೈಮಲ್ಲಿ. ಸಚ್ ಅ ಟ್ಯಾಲೆಂಟೆಡ್ ಗೈ ಇವರು ಹೇಳ್ದಂಗೆ ಈವ್ನಿಂಗ್ ಯೂಸ್ ಟು ಸಿಂಗ್. ಅಂಡ್ ನಮ್ಮ ಸಿನಿಮಾದಲ್ಲಿ ನೀವು ಆಡಿ ಈ ಥರ ಎಲ್ಲ ವಿನೋದಣ್ಣನ ಬಗ್ಗೆ ಡ್ರೀಮ್ ಇಟ್ಕೊಂಡು ಆಡಿದ್ದೀರಿ ಅಂತ ಹೇಳಿದ್ರಲ್ಲ, ಅಲ್ಲೇ ನಾವು ಗೆದ್ಬಿಟ್ಟು. ಇಂಥ ಒಂದು ಒಳ್ಳೆ ಸೋಲ್ಗೆ ಅಷ್ಟು ಚೆನ್ನಾಗಿ ಬರೆದಿದ್ದೀರಾ. ಸೀರಿಯಸ್ ಆಗಿ ಕನ್ನಡದವರೆಲ್ಲ ಹೆಮ್ಮೆಯಿಂದ ಈ ಸಾಂಗ್ ಹಾಕೊಂಡು ಯೂಸ್ ಮಾಡ್ತೀವಿ. ಫಸ್ಟ್ ನಾನೇ ಈ BGM ಹಾಕೊಂಡು ಎಂಟ್ರಿ ಕೊಟ್ಟಿರೋದು. ಎಸ್, ಥ್ಯಾಂಕ್ ಯು ಸೋ ಮಚ್. ಸಾಕು. ಅಂದ್ರೆ ತುಂಬಾ ಅವ್ರ ಆಟಿಟ್ಯೂಡು ತುಂಬಾ ಚೆನ್ನಾಗಿ ಎಲ್ಲರನ್ನೂ ಮನ ಒಲಿಸ್ಕೊಂಡು ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ. ಬಟ್ ಇನ್ನೊಂದೇನು ಅಂದ್ರೆ ನನಗೆ ಒಂದ್ ಕಡೆ ಖುಷಿಯಾಗಿದ್ದು, ರಿಯಲಿ ನಾವು ಶೂಟಿಂಗಲ್ಲಿ ಅಷ್ಟೇ ಅವ್ರಿಗೆ ಕಾಸ್ಟ್ಯೂಮ್ ಕೊಡ್ತಾ ಇದ್ವಿ. ಆ ಕ್ಯಾರೆಕ್ಟರ್ಗೆ ಆ ಕಾಸ್ಟ್ಯೂಮ್ ಬೇಕಿತ್ತು, ಅದು ಕೊಡ್ತಿದ್ದು. ರಿಯಲಿ ಅವರ ತುಂಬ, ನಾನು ಯಾಕೆ ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂದರೆ, ಅವರು ವೈಯಕ್ತಿಕವಾಗಿ ಅವರ ಖರ್ಚಿನಿಂದ ಈ ಬಟ್ಟೆನ ಹೊಲಿಸ್ಕೊಂಡು ದೊಡ್ಡ ಮಟ್ಟ ಪ್ರಮೋಷನ್ ಮಾಡ್ತಾ ಇರೋದು. ನನ್ನ ಹೃದಯಪೂರ್ವಕ ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಯಾಕೆ ಅಂದರೆ ಇವತ್ತು ನಾವು ಆ ಕಾಸ್ಟ್ಯೂಮ್ ಮತ್ತೆ ಅವರು ಯೂಸ್ ಮಾಡೋಕ್ಕಾಗಲ್ಲ ಅಂದ್ಕೊಂಡಿದ್ದೀನಿ ಈ ಪ್ರಮೋಷನ್ ಮುಗಿದ ಮೇಲೆ. ಬಟ್ ಆದರೂ ಕೂಡ ಅಷ್ಟು ವೆಚ್ಚದಲ್ಲಿ ಬಂಡವಾಳ ಹುಡ್ಕೊಂಡು ಆ ಬಟ್ಟೆಗೆ ಖರ್ಚು ಮಾಡ್ಕೊಂಡು ನಮಗೋಸ್ಕರ ಅದೇ ಕ್ಯಾರೆಕ್ಟ್ರನ್ನ ಉಳಿಸ್ಕೊಂಡು ನೀಟಾಗಿ ಮಾಡ್ತಿರೋದು ನನಗೆ ಎಲ್ಲೋ ಒಂದು ಕಡೆ ನೋವು ಕೂಡ ಇದೆ, ಖುಷಿನೂ ಇದೆ. ಪಾಪ ಅಷ್ಟು ಕಷ್ಟಪಟ್ಟು ನಮಗೆ ಪ್ರಮೋಷನ್ನಲ್ಲಿ ಪಾಪ ಅವ್ರಿಗೆ ಆ ಬಟ್ಟೆಯಲ್ಲಿ ಕೆಲವೊಂದು ಜಾಗದಲ್ಲಿ ಸೆಕೆ ಇರೋ ಟೈಮಲ್ಲೆಲ್ಲ ಯೂಸ್ ಮಾಡ್ಕೊಂಡು ತುಂಬ ಸಾರಿ ಅಲ್ಲ, ಕೆಲವು ಬಿಸಿಲಲ್ಲಿ ಅದು ಇದಾಗ್ತಾಯಿತ್ತು. ಬಟ್ ಆ ಬಟ್ಟೆಲಿ ಯೂಸ್ ಕಷ್ಟ ಇರುತ್ತೆ ಅಂದ್ಕೊಂಡಿದ್ದೀನಿ, ಬಿಸಿಲಲ್ಲ ಹಾಗೆ. ಬಟ್ ಅವ್ರು ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ನಮಗೆ ಪ್ರಮೋಷನಲ್ಲಿ ತುಂಬ ಒತ್ತು ಕೊಟ್ಟಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಏಕೆ ಅಂದರೆ ನಾವಾಗಿದ್ರೂ ಕೂಡ ಅದನ್ನು ಹಾಕ್ಕೊಂಡು ಈ ಥರ ಪ್ರಮೋಷನ್ ಮಾಡ್ತಿರ್ಲಿಲ್ಲ ನಾನು. ಅನಿಲ್ ಸರ್, ಹೌದು ಹೌದು ಹೌದು. ಸೃಷ್ಟಿ ಮಾಡಿದ ಅಂದ್ರೆ ಹೇಳಿದ್ದು, ನಾನು ನಿಂತ್ಕೊಂಡು ಇಷ್ಟೇನು ಡ್ಯಾನ್ಸ್ ಆಡ್ತಾ ಇದ್ದೀನಿ, ಬೆರೀತಾ ಇದ್ದೀನಿ, ಏನೇ ಮಾಡಿಲ್ಲ, ಫೋನ್ ಮಾಡಿ ಪಠಾನ್ ಅನ್ನೋ ಕ್ಯಾರೆಕ್ಟರ್ ನೀವೇ ಮಾಡಬೇಕು ಅಂತ. ಆಗಲ್ಲ. ಸೀರಿಯಸ್ ಆಗಿ ಈ ಮಾತು ನಾನು ಎಲ್ಲ ಕಡೆ ಹೇಳಿದ್ದೀನಿ. ನನ್ನ ಸ್ವಂತ ಅಣ್ಣ ಹೆಸರು ವಿನೋದ್ ಅಂತಾನೆ, ವಿನೋದ್ ಕುಮಾರ್. ಈಸ್ ಇನ್ ಆರ್ಮಿ. ನಾವು ಆರ್ಮಿ ಬ್ಯಾಕ್ಗ್ರೌಂಡು, ಅಪ್ಪ ಕೂಡ ಆರ್ಮಿಲಿದ್ರು. ಅದೇ ಹೆಸರಲ್ಲಿ ನನಗೆ ಸಿನಿಮಾ ಇಂಡಸ್ಟ್ರಿಲಿ ನಂಗೆ ಒಂದು ಅಣ್ಣ ಸಿಕ್ಕಿದ್ರು.
ಎಷ್ಟು ಹೆಮ್ಮೆ ಅಂದ್ರೆ ಸೀರಿಯಸ್ ಆಗಿ ನಾನು 2 ಕೈಯೂ ಬ್ಯುಸಿ ಇದೆ, ಇಲ್ಲಾಂದ್ರೆ ಜೋರಾಗಿ ಚಪ್ಪಾಳೆ ಹೊಡಿತಾ ಇದೆ. ಇಂಥ ಅಣ್ಣ ಎಲ್ಲರಿಗೂ ಸಿಗಲ್ಲ. ಸ್ವಂತ ಅಣ್ಣನ ಹೆಸರು ಮತ್ತೆ ಇಲ್ಲಿ ನಮ್ಮ ವಿನೋದ್ ಅಣ್ಣನ ಹೆಸರು ಇವತ್ತೇ, ನಾನು ಜಾಸ್ತಿ ಎಲ್ಲೂ ಅಣ್ಣ ಅಂತ ಕರೀತಾ ಇರ್ಲಿಲ್ಲ. ಸಾಂಗ್ ನೋಡಿದ್ಮೇಲಿಂದ ನಾನು ಫಿಕ್ಸ್ ಆಗ್ಬಿಟ್ಟಿದ್ದೀನಿ. ಇವತ್ತಿಂದ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಅಣ್ಣ ಅಂತ ಎದೆ ತಡ್ಕೊಂಡು ಎಲ್ಲ ಕಡೆ ಕರಿತೀನಿ. ಸೊ ಅಷ್ಟು ಖುಷಿ ಆಯ್ತು. ಈ ಕ್ಯಾರೆಕ್ಟರ್ ಇದೇ ನಗು ಸಿನಿಮಾ ನೋಡಿದ್ಮೇಲೆ ನೀವೆಲ್ಲ ಅಳ್ಕೊಂಡು ಹೋಗ್ತೀರಾ, ಬರ್ದಿಟ್ಕೊಳ್ಳಿ. ಐ ಪ್ರಾಮಿಸ್, ಸಿನಿಮಾ ನೋಡಿದ್ಮೇಲೆ ಇದೇ ನಗು ಏನಿತ್ತು ನಿಮ್ಗೆ ಕಣ್ಣೀರ್ ಹಾಕ್ಸುತ್ತೆ, ಅಷ್ಟು ಪ್ರೀತಿ ಇದೆ. ಸೊ ಈ ಒಂದು ಕ್ಯಾರೆಕ್ಟರ್ನ ಸೃಷ್ಟಿ ಮಾಡಿ ನನಗೆ ನಿಶಾ ಮ್ಯಾಮ್, ವಿನೋದ್ ಸರ್ ಅವ್ರ ವೈಫು ನಿಶಾ ಮ್ಯಾಮ್ ನನಗೊಂದು ಫೋನ್ ಮಾಡಿ ಹೇಳ್ತಾರೆ, ನೀವು ಪಠಾನ್ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡಬೇಕು ಅನ್ನಿಲ್ಲ ಅಂತಾರೆ. ನಾನು ಎಸ್ ಮ್ಯಾಮ್, ಓಕೆ ಮ್ಯಾಮ್. ನಾನು ಯಾರು ಪ್ರೊಡಕ್ಷನ್ ಏನು ಕೇಳಿಲ್ಲ. ಓಕೆ ಆಫೀಸ್ಗೆ ಬನ್ನಿ ಅಂತಾರೆ. ಆಮೇಲೆ ಗೊತ್ತಾಯ್ತು KM ಚೈತನ್ಯ ಸರ್ ಅಂತ. ಇದಕ್ಕೆ ಮುಂಚೆ ನಾವು ವರ್ಧಾ ಸಿನಿಮಾ ಮಾಡಿದ್ವಿ. ಅವ್ರು ಕೊಟ್ಟಿರೋ ಪ್ರೀತಿ ಸಪೋರ್ಟು, ಐ ವಾಸ್ ಲೈಕ್ ಹೊಟ್ಟೆ ಅಷ್ಟು ತುಂಬೋಗಿತ್ತು. ಮತ್ತೆ ಇನ್ನೊಂದ್ಸಲ ಭೋಜನ ಕೊಡ್ತಾ ಇದಾರೆ ಅಂತ ಸೆಕೆಂಡ್ ಥಾಟ್ ಇಲ್ದಿರ ಬಂದು ಅವತ್ತು ನಮ್ಮ ಮ್ಯಾಮು ಬಂದಿದ್ರು, ಆಫೀಸಿಗೆ ಕರೆಸ್ಕೊಂಡು ಒಂದು 3 ಅವರ್ ಈಗೇನು ನಾನು ಇಷ್ಟು ಖುಷಿ ಪಡ್ತಾ ಇದ್ದೀನಿ. ಅವತ್ತು ಡೈರೆಕ್ಟರ್ ಸರು, ನಿಶಾ ಮ್ಯಾಮು, ಇವರು ಎಲ್ಲರೂ ಇದ್ರು. ಈ ಪಠಾನ್ ಅನ್ನೋ ಕ್ಯಾರೆಕ್ಟರ್ ಇಷ್ಟು ಕೂದಲು ನನ್ನ ಕರ್ಲಿಯರ್ ಇರೋದು, ಇನ್ನೂ ಕಡಿಮೆ ಮಾಡಿ ಸುರ್ಮಾ ಹಾಕ್ಸಿ ಅಲ್ಲೇ ಇವರೆಲ್ಲ ಪ್ರೊಡಕ್ಷನ್ ಇಂದ ನನಗೆಲ್ಲ ಕಾಸ್ಟ್ಯೂಮ್ ಇಂದ ಹಿಡಿದು ಇವ್ರು ಹಿಂಗೆ ಇರಬೇಕು ಅಂತ ನಿಶಾ ಮ್ಯಾಮು ನಿಂತ್ಕೊಂಡು ಡೈರೆಕ್ಟರ್ ಸರ್ ಜೊತೆ ಹಿ ಗ್ರೂಮ್ ಮಿ ದಿಸ್. ಬಿಕಾಸ್ ಆಫ್ ದೆಮ್ ಐ ಆಮ್ ಹಿಯರ್. ಥ್ಯಾಂಕ್ ಯು ಚೈತನ್ಯ ಸರ್ ಅಂಡ್ ನಿಶಾ ಮ್ಯಾಮ್, ಲವ್ ಯು ಫಾರ್ ಎವರ್. ಥ್ಯಾಂಕ್ ಯು. ಸಾರಿ ಇಂಟರಪ್ಟ್ ಮಾಡಿದೆ. ಓಕೆ, ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತೆ ಮುಂದಿನ ದಿನಗಳಲ್ಲಿ ಜೂನ್ 26ಗೆ ನಮ್ಮ ಸಿನಿಮಾ ಬರ್ತಾ ಇದೆ. ನೀವೆಲ್ಲರೂ ನೋಡಿ ಆರೈಸಿ. ಏಕೆಂದರೆ ಇನ್ಮೇಲೆ ತುಂಬ ಇಷ್ಟಪಟ್ಟು ಎಲ್ಲರ ಶ್ರಮ ಇದ್ರೆ ಈ ಸಿನಿಮಾದಲ್ಲಿದೆ. ದಯವಿಟ್ಟು ಎಲ್ಲರೂ ನೋಡಿ, ಜೂನ್ಗೆ ಥಿಯೇಟ್ರಿಗೆ ಬಂದು ಎಲ್ಲರೂ ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ಕಂಗ್ರ್ಯಾಚುಲೇಷನ್ಸ್ ಫಾರ್ ದ್ಯಾಟ್. ಹೇಗೆ ಸ್ಟಾರ್ಟ್ ಆಯಿತು ಈ ಜರ್ನಿ ಅಂತ? ಯೂಶಲಿ ನಾನು ಎದ್ದೇಳೋದೆ 9 ಗಂಟೆ ಎವ್ರಿ ಡೇ, ಅದು ಕಾಮನ್ನು. ಸಣ್ಣ ನನಗೆ ಮಧ್ಯರಾತ್ರಿ 3 ಗಂಟೆಗೆ ಕಾಲ್ ಮಾಡ್ತಾರೆ, ರಿಗಾರ್ಡಿಂಗ್ ಸಾಂಗ್ಸ್. ಮ್ಯಾನ್ ಸಮಾಧಾನ ಮಾಡ್ತೀನಿ, ಸ್ವಲ್ಪ ಇರೋ ಅಂತ ಅಂದ್ಬಿಟ್ಟು ಒಂದು 2 hours ಟೈಮ್ ತೊಗೊತಾರೆ. 5:15 ಒಂದು ಫೈನಲ್ ವರ್ಷನ್ ಬರುತ್ತೆ ನನಗೆ. 5:15 ಎದ್ದು ನಾನು ಕೇಳ್ದಂತ, ಅದೇ ಏರ್ಪೋರ್ಟ್ ಸಾಂಗ್ ಕೇಳಿದೆ. ಅಷ್ಟು 9 ಗಂಟೆಗೆ ಎದ್ದೋಳೋನು 5:15 ಎದ್ದು ಅದೆಲ್ಲ ಸೆಟಪ್ ಮಾಡಿಕೊಂಡು ಕುತ್ಕೊಂಡು ಕೇಳ್ತಿದ್ದಂಗೆ ತಲೆ ಕೂದಲು ಇಲ್ಲೆಲ್ಲ ಎದ್ದಂಗೆ ಮೈಯೇ ಜುಮ್ ಅನ್ಸ್ಬಿಡ್ತಂಗೆ ಆ ರೀತಿ ಬಂದಂಥ ಸಾಂಗು. ಬ್ರೋ ಥ್ಯಾಂಕ್ ಯು ಸೋ ಮಚ್. ನನ್ನ ಜೊತೆ ಅವರು ಎವ್ರಿ ಡೇ ನನಗೆ ಸಪೋರ್ಟ್ ಮಾಡ್ತಾನೆ ಬಂದರು. ಮಧ್ಯರಾತ್ರಿ ನೆನ್ನೆನೂ 3 ಗಂಟೆವರೆಗೂ ಕೂತ್ಕೊಂಡು ಎಡಿಟ್ ಮಾಡಿ ಇಷ್ಟೆಲ್ಲ ಸಪೋರ್ಟ್ ಮಾಡೋದು. ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ತಿಂಗಳು 26ಕ್ಕೆ ನಿಮ್ಮ ಮುಂದೆ ಬರ್ತಾಯಿದ್ದೀವಿ. ವಿನೋದ್ ಸರ್ಗೆ ತುಂಬ ಥ್ಯಾಂಕ್ಸ್. ನೆನ್ನೆಯಿಂದನೂ ತುಂಬ ಟಾರ್ಚರ್ ಕೊಡ್ತಾ ಇದ್ದೀವಿ ಎಲ್ಲರೂ. ನೆನ್ನೆ 3 ಗಂಟೆ ರಾತ್ರಿವರೆಗೂ ಜೊತೆಲೇ ಇದ್ದು ಬೈಕ್ ರೈಡ್ ಹೋಗಿದ್ದು, ಎಲ್ಲ ಸೂಪರ್ ಬೈಕ್ಸ್, ಒಂದು 10 ಸೂಪರ್ ಬೈಕ್ಸ್ ಹೋಗಿ ತೊಗೊಂಡೋಗಿದ್ದು. ವಿನಯ್ ಸರ್ ಆಗಲಿ, ರಜತ್ ಸರ್ ಆಗಲಿ, ವಿಶ್ವಣ್ಣ ಆಗಲಿ, ಪುನೀತ್ ಸರ್ ಆಗಲಿ, ಅರುಣ್ ಸರ್ ಆಗಲಿ, ಪಠಾನ್, ಅಯ್ಯೋ ಪಠಾನ್ ಬೈ, ಎಲ್ಲರೂ ಆಗಲಿ ಭಾಳ ಸಪೋರ್ಟ್ ಮಾಡ್ತಾ ಇದ್ದಾರೆ ಮ್ಯಾಮ್. ನನಗೆ ಎಲ್ಲ ಒಂದೊಂದು ಕಾಲಲ್ಲೇ ನಾವಿರ್ತೀವಿ ಅಂತ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಣ್ಣ ಬೈಕಲ್ಲೇ ಬಂದರು, ನೆನ್ನೆ 3 ಗಂಟೆ ಆಗಿತ್ತು ಪಾಪ, ಅವ್ರು ಬೈಕಲ್ಲೇ ಬಂದರು. ಈ ಥರದೊಂದು ಸಪೋರ್ಟ್ ಸಿಕ್ಕಿದ್ರೆ ನಮ್ಗೆ ಇನ್ನೂ ದೊಡ್ಡ ಸಿನಿಮಾ ಮಾಡೋಕ್ಕೆ ಒಂದು ಎಂಕರೇಜ್ ಸಿಗುತ್ತೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಲ್ಲ ಕೊಡ್ತೀವಿ, ಎಲ್ಲ ಬೆಂಕಿ ಹಚ್ಕೊಂಡು ಕೂತಿದ್ದು ಮಧ್ಯರಾತ್ರಿವರೆಗೂ. ಒಳ್ಳೆ ಮಜಾ ಇತ್ತು. ಥ್ಯಾಂಕ್ ಯು ಸೋ ಮಚ್. ತಿರ್ಗಾ 26 ಮೇಲೆ 27ನೇ ತಾರೀಕಿಂದ ಮಿಸ್ ಮಾಡ್ಕೋತೀನಿ ಇದೊಂದು ಜರ್ನಿನ. ಥ್ಯಾಂಕ್ ಯು. ಫಾರಿನರ್ ಮಾಡೋಣ, ಪಠಾನ್ ಬೈ ಕರ್ಕೊಂಡು ಹೋಗ್ಬೇಕು. ಒಂದು ಮೂಟೆ ಕೊಟ್ಟಿದ್ದೀನಿ ಬ್ಯಾಗು. ಇಲ್ಲ ಸರ್, ನಿಮ್ಮನ್ನು ಮರೆಯೋಕ್ಕಾಗತ್ತಾ? ಇಷ್ಟು ದಿನ ಕರ್ಕೊಂಡು ಬಂದಿದ್ದೀರಾ, ಒಂದು ಫ್ಯಾಮಿಲಿ ಮೆಂಬರ್ಸ್ ಆಗಿ ನನ್ನ ಜೊತೆ ನಿಂತಿದ್ದೀರಾ. ಹೌದೌದು, ಪ್ರತಿ ಹೆಜ್ಜೆಲೂ ಸರ್ ನಿಮ್ಗಳೆಲ್ಲರ ಸಪೋರ್ಟು ಹೀಗೆ ಇರಲಿ. ಇದೇ ತಿಂಗಳು 26ಕ್ಕೆ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್.